ಲೇಖನ ಗೋಶಾಲೆ ಧೂಪ ಇಂಗ್ರೀಡಿಯೆಂಟ್ ಸೀರೀಸ್ಗೆ ವೆಲ್ಕಮ್. 13ನೇ ಆಯುರ್ವೇದ ಹರ್ಬ್ ಬಿಲ್ವ ಪತ್ರೆ. ಸಂಸ್ಕೃತದಲ್ಲಿ ಇದರ ಮಹಿಮೆಯನ್ನ ಒಂದು ಅದ್ಭುತ ಶ್ಲೋಕದಲ್ಲಿ ಹೇಳಲಾಗಿದೆ. ತ್ರಿದಳಂ ತ್ರಿಗುಣ ಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವರ್ಪಣಂ. ಅರ್ಥಾತ್ 3 ಎಲೆಗಳಿರುವಂತ ಈ ಬಿಲ್ವ ಪತ್ರೆ ಪ್ರಕೃತಿಯ 3 ಗುಣ, ಶಿವನ 3 ಕಣ್ಣು ಮತ್ತೆ ತ್ರಿಶೂಲದ ಸಂಕೇತ. ಇಂತಹ ಒಂದು ಬಿಲ್ವ ಪತ್ರೆಯನ್ನ ಭಕ್ತಿಯಿಂದ ಶಿವನಿಗೆ ಅರ್ಪಿಸಿದ್ರೆ 3 ಜನ್ಮದ ಪಾಪಗಳು ಕೂಡ ಶಮನವಾಗುತ್ತೆ ಅಂತ ಅರ್ಥ. ಇನ್ನು ಶಿವಪುರಾಣದಲ್ಲಿ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿನೇ ಅಗ್ರಥ ಶಿವ ರೂಪಾಯ ಬಿಲ್ವ ವೃಕ್ಷಾಯ ತೇ ನಮಃ. ಅರ್ಥಾತ್ ಬಿಲ್ವ ಮರ ಕೇವಲ ಒಂದು ಸಾಧಾರಣ ವೃಕ್ಷ ಅಲ್ಲ, ಅದರ ಬೇರಿನಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು ಮತ್ತೆ ಅಗ್ರ ಭಾಗದಲ್ಲಿ ಶಿವ ವಾಸ ಮಾಡ್ತಾರೆ ಅನ್ನುವಂತ ನಂಬಿಕೆ. ಅದಕ್ಕಾಗಿ ಬಿಲ್ವ ವೃಕ್ಷಕ್ಕೆ ನಮಸ್ಕಾರ ಮಾಡೋದು ಅಂದ್ರೆ ತ್ರಿಮೂರ್ತಿಗಳಿಗೆ ನಮಸ್ಕಾರ ಮಾಡಿದ ಹಾಗೆ. ಇದಕ್ಕೆ ಒಂದು ಗಾಢ ಅರ್ಥ ಕೂಡ ಇದೆ. ಬೇರು ಸೃಷ್ಟಿಯ ಪ್ರತೀಕ, ಮಧ್ಯ ಜೀವನ, ತುದಿ ಲಯ ಅರ್ಥಾತ್ ಜನ್ಮ, ಜೀವನ ಮತ್ತೆ ಅಂತಿಮ ಶಾಂತಿ. ಆದ್ರಿಂದ ಬಿಲ್ವ ಪತ್ರೆ ಶಿವನಿಗೆ ಅರ್ಪಿಸೋದು ಅಂದ್ರೆ ನಮ್ಮ ಪೂರ್ಣ ಜೀವನವನ್ನ ಈಶ್ವರನಿಗೆ ಸಮರ್ಪಣೆ ಮಾಡುವಂತ ತಾತ್ಪರ್ಯ. ಸಮುದ್ರ ಮಂಥನದ ಸಮಯದಲ್ಲಿ ಆಲಾಹಲ ಅಂದ್ರೆ ವಿಷ ಹೊರ ಬಂದಾಗ ಸೃಷ್ಟಿಯನ್ನ ರಕ್ಷಿಸೋಕೆ ಶಿವ ಅದನ್ನ ಕುಡಿದ್ರು. ವಿಷದ ತೀವ್ರ ಉಷ್ಣದಿಂದ ಶಿವನ ದೇಹ ಅಗ್ನಿ ಹಾಗೆ ಉರಿತಿತ್ತು. ಆಗ ದೇವತೆಗಳು ಶೀತಲ ಗುಣವನ್ನ ಹೊಂದಿರುವಂತ ಈ ಬಿಲ್ವ ಪತ್ರೆಗಳನ್ನ ಶಿವಲಿಂಗಕ್ಕೆ ಅರ್ಪಿಸಿ ಶಾಂತಿ ಮಾಡಿದ್ರು. ಅದಕ್ಕಾಗಿಯೇ ಇವತ್ತು ಕೂಡ ಬಿಲ್ವ ಪತ್ರೆ ಶಿವನಿಗೆ ಅತ್ಯಂತ ಪ್ರಿಯವಾದ ಅರ್ಪಣೆಯಾಗಿ ಉಳಿದಿದೆ. ಇನ್ನು ಕಾರ್ತಿಕ ಪುರಾಣ. ಕಾಶಿ ವಿಶ್ವನಾಥನ ಮಹಿಮೆಯಲ್ಲಿ ಒಂದು ಪುರಾತನ ಕಥೆ ಇದೆ. ಒಮ್ಮೆ ಕಾಶಿ ನಗರದಲ್ಲಿ ಕುಷ್ಠ ರೋಗದಿಂದ ತುಂಬಾ ಕಷ್ಟ ಅನುಭವಿಸುತ್ತಿದ್ದಂತ ಒಂದು ಮಹಿಳೆ ಇದ್ಲು. ಅವಳ ದೇಹದ ಗಾಯಗಳು ಮತ್ತೆ ನೋವನ್ನ ನೋಡಿ ಒಂದು ಸಾಧು ಹೇಳ್ತಾರೆ, ಭಕ್ತಿಯಿಂದ ಶಿವನಿಗೆ ಬಿಲ್ವ ಪತ್ರೆಯನ್ನ ಅರ್ಪಿಸು, ಅವನು ಕರುಣಾಮೂರ್ತಿ, ನಿನ್ನ ಪಾಪ ಮತ್ತೆ ಕರ್ಮಗಳನ್ನ ಕಮ್ಮಿ ಮಾಡ್ತಾನೆ ಅಂತ ಸಲಹೆ ಕೊಡ್ತಾರೆ. ಆ ಮಹಿಳೆ ನಿತ್ಯ ಕಾಶಿ ವಿಶ್ವನಾಥನಿಗೆ ಬಿಲ್ವ ಪತ್ರೆಯನ್ನ ಅರ್ಪಿಸೋಕೆ ಪ್ರಾರಂಭಿಸ್ತಾಳೆ. ಕೆಲವೇ ದಿನಗಳಲ್ಲಿ ಅವಳ ರೋಗ ನಿಧಾನವಾಗಿ ಕಡಿಮೆಯಾಗಿ ಪೂರ್ತಿ ಗುಣಮುಖರಾಗ್ತಾಳೆ. ಇದು ಬಿಲ್ವ ಪತ್ರೆಯ ಶಕ್ತಿ ಮತ್ತೆ ಭಕ್ತಿಗೆ ಸಿಕ್ಕಿದಂತ ಫಲ. ಬಿಲ್ವ ಲಕ್ಷ್ಮಿ ಸಂಬಂಧಿತ ಕತೆ ಹಿಂದಿನ ವಿಡಿಯೋಲಿ ತಿಳಿಸಿದ್ವಿ. ಬಿಲ್ವವನ್ನ ಅರ್ಪಿಸಿ ಶಿವನ ಅನುಗ್ರಹ ಜೊತೆ ಲಕ್ಷ್ಮಿ, ವಿಷ್ಣುವಿನ ಕಟಾಕ್ಷ ಕೂಡ ಸಿಗುತ್ತೆ. ಸಾಧಾರಣವಾಗಿ 3 ಎಲೆಗಳು ಸಿಗುತ್ತವೆ, ಆದ್ರೆ ಕೆಲವೊಮ್ಮೆ 4, 5, 7, 9, 11 ಅಥವಾ 13 ಎಲೆಗಳ ಬಿಲ್ವ ಪತ್ರೆ ಕೂಡ ಸಿಗುತ್ತೆ. 4 ಎಲೆ ಚತುರ್ವೇದದ ಸಂಕೇತ, 5 ಎಲೆ ಪಂಚಾಕ್ಷರಿ ಮಂತ್ರ ಅಂದ್ರೆ ನಮಃ ಶಿವಾಯ ಅಂತ ಸಂಬಂಧಿಸಲಾಗುತ್ತೆ, 7 ಎಲೆ ಸಪ್ತ ಋಷಿಗಳ ಅನುಗ್ರಹ, 9 ಎಲೆ ನವದುರ್ಗ ಶಕ್ತಿಯ ಅನುಗ್ರಹ ಮತ್ತು 11 ಎಲೆ ಏಕದಶ ರುದ್ರಗಳ ಸಾಕ್ಷಾತ್ ಸ್ವರೂಪ. ಇವುಗಳು ತುಂಬಾ ರೇರ್ ಆಗಿದ್ರಿಂದ ಭಾಗ್ಯದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಇಂತಹ ರೇರ್ ಎಲೆಗಳನ್ನ ಹವನದಲ್ಲಿ ಅರ್ಪಿಸಿದಾಗ ಅಷ್ಟಸಿದ್ಧಿ ಮತ್ತೆ ಮಹಾಭಾಗ್ಯ ದೊರೆಯುತ್ತೆ. ಜ್ಯೋತಿಷ್ಯ ದೃಷ್ಟಿಯಲ್ಲಿ ಇದು ಚಂದ್ರ ಮತ್ತೆ ಬುಧ ಗ್ರಹ ಶಾಂತಿಗೆ ಸಹಾಯ ಮಾಡುತ್ತೆ. ಮನಸ್ಸು ಅಸ್ಥಿರವಾಗಿ ಇರೋರು, ಭಯ ಅಥವಾ ಟೆನ್ಷನ್ ಹೆಚ್ಚಾಗಿರೋರು ಬಿಲ್ವ ಪತ್ರೆ ಅಥವಾ ಹೋಮ, ಹವನ, ಧೂಪವನ್ನ ಬಳಸಿದಾಗ ಮನಸ್ಸು ಶಾಂತವಾಗುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲಿ ತುಂಬಾ ಜನರು ಬಿಲ್ವ ಪತ್ರೆ ಕೇವಲ ಶಿವನಿಗೆ ಮಾತ್ರ ಅಂತ ತಿಳಿದಿದ್ದೀವಿ, ಆದ್ರೆ ಅದು ನಿಜ ಅಲ್ಲ. ಸ್ಕಂದ ಪುರಾಣ ಮತ್ತೆ ಶ್ರೀ ಸೂಕ್ತ ಹೇಳುವ ಪ್ರಕಾರ ಬಿಲ್ವ ಲಕ್ಷ್ಮೀ ದೇವಿಯ ಹೃದಯ ಭಾವದಿಂದ ಹುಟ್ಟಿದ್ದು. ಇದನ್ನ ಮಹಾವಿಷ್ಣುವಿಗೆ ಅರ್ಪಿಸಿದ್ರೆ ಕೋಟಿ ಕನ್ಯಾದಾನ ಮಾಡಿದ ಪುಣ್ಯ ಸಿಗತ್ತೆ. ಶುಕ್ರವಾರ ಲಕ್ಷ್ಮೀ ದೇವಿಗೆ ಬಿಲ್ವಾರ್ಚನೆ ಮಾಡಿದ್ರೆ ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮೀ ದೇವಿ ವಾಸವಾಗ್ತಾರೆ. ಹಾಗೆ ಕಾರ್ಯಸಿದ್ಧಿಗಾಗಿ ಗಣೇಶನಿಗೆ ಮತ್ತೆ ಶತ್ರು ಬಾಧೆ ನಿವಾರಣೆಗಾಗಿ ದುರ್ಗಾದೇವಿಗೆ ಇದನ್ನ ಅರ್ಪಿಸಬಹುದು. ಇದು ಸಕಲ ದೇವತೆಗಳಿಗೂ ಪ್ರಿಯವಾಗಿರುವಂತ ಒಂದು ಸರ್ವ ದೇವ ಪ್ರಿಯ ದಿವ್ಯ ದ್ರವ್ಯ ಅಂತ ಹೇಳ್ಬೋದು. ಆಯುರ್ವೇದದ ಪ್ರಕಾರ ಬಿಲ್ವ ಪತ್ರ ತ್ರಿದೋಷಹರ ಅಂದ್ರೆ ವಾತ, ಪಿತ್ತ, ಕಫ ಸಮತೋಲನ ಮಾಡುತ್ತೆ. ವಿಶೇಷವಾಗಿ ಪಿತ್ತ ಶಮಕ, ದೇಹದ ಎಕ್ಸೆಸ್ ಹೀಟ್ ಕಮ್ಮಿ ಮಾಡುತ್ತೆ. ಅದಕ್ಕಾಗಿ ಇದನ್ನ ಶೀತಲ ಗುಣ ದ್ರವ್ಯ ಅಂತ ಹೇಳ್ತಾರೆ. ಸೈಂಟಿಫಿಕ್ ಅಧ್ಯಯನಗಳು ಬಿಲ್ವ ಪತ್ರೆಯಲ್ಲಿ ಫ್ಲೇವನಾಯ್ಡ್ಸ್ ಇರೋದನ್ನ ದೃಢಪಡಿಸಿದ್ದು, ಇವು ಆಂಟಿ ಮೈಕ್ರೋಬಿಯಲ್ ಮತ್ತೆ ಆಂಟಿ ಇನ್ಫ್ಲಮೇಟರಿ ಗುಣವನ್ನ ಹೊಂದಿದ್ದು, ಹವನದಲ್ಲಿ ದಹಿಸಿದಾಗ ಬರುವಂತ ಸುಗಂಧ ಧೂಮ ವಾತಾವರಣವನ್ನ ಶುದ್ಧ ಮಾಡಿ ಮನಸ್ಸಿಗೆ ಕಾಮ್ ಫೀಲಿಂಗ್ ಕೊಡುತ್ತೆ. ಅದಕ್ಕೆ ನಮ್ಮ ಧೂಪ ಸಾಮಗ್ರಿಯಲ್ಲಿ ಬಿಲ್ವ ಪತ್ರೆ ಮುಖ್ಯ ದ್ರವ್ಯ. ಇದು ಕೇವಲ ಸುಗಂಧ ಅಲ್ಲ, ಮನಸ್ಸಿನ ಶುದ್ಧಿ, ನೆಗೆಟಿವ್ ಎನರ್ಜಿ ಮತ್ತೆ ಭಯವನ್ನ ಕಮ್ಮಿ ಮಾಡುವಂತ ಶಾಂತಿ ದ್ರವ್ಯ. ನಾವು ಬಿಲ್ವ ಪತ್ರೆಯನ್ನ ಅರ್ಪಿಸೋದು ಅಂದ್ರೆ ಕೇವಲ ಎಲೆ ಅಲ್ಲ, ನಮ್ಮ ಕಾಮ, ಕ್ರೋಧ, ಲೋಭ, ಮೋಹ ಮತ್ತೆ ಮದ ಮತ್ಸರಗಳನ್ನ ಶಿವನಿಗೆ ಸಮರ್ಪಿಸೋದು. ನಾಳೆ 14ನೇ ಆಯುರ್ವೇದ ಹಬ್ ಜೊತೆ ಸಿಗೋಣ. ಟಿಲ್ ದೆನ್, ಜೈ ಶ್ರೀ ಕೃಷ್ಣ.